ಆ ಚಿನ್ನದ ಮೂಗುತಿಯನ್ನು ತೆಗೆದುಕೊಂಡು ವೃದ್ಧ ಬ್ರಾಹ್ಮಣನು ಶ್ರೀನಿವಾಸನ ಅಂಗಡಿಯನ್ನು ತಲುಪಿದನು. ಆ ಚಿನ್ನದ ಮೂಗುತಿಯನ್ನು ಶ್ರೀನಿವಾಸನ ಕೈಯಲ್ಲಿಡುತ್ತಾ, ಇದನ್ನು ತಾವು ತಮ್ಮ ಬಳಿಯೇ ಇಟ್ಟುಕೊಂಡು ಎಷ್ಟಾಗುವುದೋ ಅಷ್ಟು ಧನ ಸಹಾಯವನ್ನು ಮಾಡಿ, ಅದರಿಂದ ನನ್ನ ಮೊಮ್ಮಗನ ಉಪನಯನವನ್ನು ಮಾಡಲು ನನಗೆ ಅನುಕೂಲವಾಗುತ್ತದೆ ಎಂದು ಆ ವೃದ್ಧ ಬ್ರಾಹ್ಮಣನು ವಿನಮ್ರತೆಯಿಂದ ಕೇಳಿಕೊಂಡನು. ಆ ಮೂಗುತಿಯನ್ನು ನೋಡುತ್ತಿದ್ದಂತೆಯೇ ಇದನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ ಎಂದು ಶ್ರೀನಿವಾಸನಿಗೆ ಅನಿಸತೊಡಗಿತು. ಎಲ್ಲಿರಬಹುದು ಎಂದು ಆಲೋಚಿಸಿದನು. ಇದು ತನ್ನ ಹೆಂಡತಿ ಸರಸ್ವತಿಯ ಮೂಗುತಿಯಂತೆ ತೋರುತ್ತಿದೆಯಲ್ಲ. ನಾನು ಮನೆಗೆ ಹೋಗಿ ಇದು ಸರಸ್ವತಿಯದು ಅಲ್ಲವೋ ಎಂದು ನೋಡಿಕೊಂಡು ಬರಬೇಕೆಂದುಕೊಂಡನು. ಮಹಾಸ್ವಾಮಿ, ನಿಮಗೆ ಕೊಡಬೇಕಾದಷ್ಟು ಹಣ ಈಗ ಅಂಗಡಿಯಲ್ಲಿ ಇಲ್ಲ. ಆದ್ದರಿಂದ ನಾನು ಮನೆಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿಯವರೆಗೆ ನೀವು ಇಲ್ಲಿಯೇ ಕುಳಿತುಕೊಳ್ಳಿ ಎಂದು ಆ ಚಿನ್ನದ ಮೂಗುತಿಯನ್ನು ತಿಜೋರಿಯಲ್ಲಿ ಭದ್ರವಾಗಿಟ್ಟು ಬೀಗವನ್ನು ಹಾಕಿದನು. ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನಿಗೆ ನಾನು ಮನೆಗೆ ಹೋಗಿ ಬರುವುದಾಗಿ ತಿಳಿಸಿ ನಿಧಾನವಾಗಿ ಮನೆಯತ್ತ ಹೆಜ್ಜೆಯನ್ನು ಹಾಕಿದನು.